ಪ್ರೈಮ್ ವಿಡಿಯೋನಲ್ಲಿ ದ ಪಿರಮಿಡ್ ಸ್ಕೀಮ್ ಎನ್ನುವ ಹೆಸರಿನಲ್ಲಿ ಟಿವಿಎಫ್ನ ವತಿಯಿಂದ ಅವರ ಕಡೆಯಿಂದ ಒಂದು ಸೀರೀಸ್ ಬಂದಿದೆ. ಆಲ್ಮೋಸ್ಟ್ 40-45 ನಿಮಿಷದ 7 ಎಪಿಸೋಡ್ಗಳನ್ನು ಹೊಂದಿರುವಂತಹ ಇದರ ಬಗ್ಗೆ ಹೇಳುವುದಾದಲ್ಲಿ ಜನರು ಇದಕ್ಕೆ ರಿಲೇಟ್ ಆಗುವ ಸಾಧ್ಯತೆ ಹೆಚ್ಚಿದೆ. ವಾಟ್ ಐ ಮೀನ್ ಇಸ್, ನಮ್ಮಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಪ್ರತಿ 10ರಲ್ಲಿ 4ರಿಂದ 5 ಮಂದಿಯಂತೂ ಈ ಪಿರಮಿಡ್ ಸ್ಕೀಮ್ಗೆ ಗುರಿಯಾಗಿರುವ ಸಾಧ್ಯತೆ ಖಂಡಿತ ಹೆಚ್ಚಿದೆ. ನೀವು ಕೂಡ ಇದನ್ನು ಅಂದರೆ ಇದರ ಬಗ್ಗೆ ನೋಡಿರಬಹುದು ಆರ್ ಕೇಳಿರಬಹುದು. ಲೈಕ್ ಒಂದು ಕಂಪನಿ ಆರ್ ಸಂಸ್ಥೆ ನಿಮ್ಮಿಂದ ಒಂದು ಸರ್ಟೆನ್ ಪರ್ಸೆಂಟೇಜ್ ಆಫ್ ಅಮೌಂಟ್ ಅನ್ನು ಕಲೆಕ್ಟ್ ಮಾಡಿ ನಿಮ್ಮಿಂದ ಸಹ ನಿಮ್ಮ ಅಂಡರ್ ಕೈಂಡ್ ಆಫ್ ಸೇಮ್ ರೀತಿಯಲ್ಲಿ 3ರಿಂದ 4 ಮಂದಿಯನ್ನು ಜಾಯಿನ್ ಮಾಡಲು ಆರ್ ಮಾಡಿಸಲು ಹೇಳುತ್ತೆ. ಅದರಿಂದ ನಿಮಗೆ ಲಾಭ ಆಗುತ್ತೆ ಎಂದು. ಆ್ಯಂಡ್ ಈ ರೀತಿ ಸರ್ಕಲ್ ಆರ್ ಚೈನ್ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಸರ್ಟೆನ್ ಅಮೌಂಟ್ ಅಂದರೆ 1 ಕೋಟಿ ಸಂಪಾದಿಸಿದ ನಂತರ ಆ ಕಂಪನಿ ಇದ್ದಕ್ಕಿದ್ದಂತೆ ಮಾಯವಾಗಿ ಬಿಡುತ್ತೆ ಆರ್ ಅವರು ಎಲ್ಲ ಬಿಟ್ಟು ಓಡಿ ಹೋಗ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಯಾವ ಸಾಮಾನ್ಯ ಜನರಿಗೂ ಇದರ ಬಗ್ಗೆ ಲಿಟ್ರಲಿ ಎಳ್ಳಷ್ಟು ಮಾಹಿತಿ ಇರುವುದಿಲ್ಲ. ನಮ್ಮಲ್ಲಿನ ಜನಸಾಮಾನ್ಯರು ಇಂಥ ಮೋಸದ ತಂತ್ರಕ್ಕೆ ಬಲಿಯಾದವರು ಯಾರೆಲ್ಲ ಇರ್ತಾರೆ, ಇದು ಅವರಿಗೆ ಅವರದ್ದೇ ಕಥೆಯಾಗಿ ತೋರಿದರೆ ಅಚ್ಚರಿ ಪಡಬೇಕಾಗಿಲ್ಲ. ಆಬ್ವಿಯಸ್ಲಿ ನಮ್ಮಲ್ಲಿನ ಬಹುತೇಕ ಜನಸಾಮಾನ್ಯರು ಈ ಮೋಸದ ಜಾಲಕ್ಕೆ ಬಿದ್ದಿರ್ತಾರೆ, ದೆರ್ ಇಸ್ ನೋ ಡೌಟ್. ಇದು ಅವರಿಗೆ ಅವರದ್ದೇ ಸ್ಟೋರಿಯಾಗಿ ತೋರಿದರೂ ಅಚ್ಚರಿ ಪಡಬೇಕಾಗಿಲ್ಲ. ಆ್ಯಂಡ್ ಈ ಸೀರೀಸ್ ನಿಮ್ಮನ್ನು ಆರಂಭದಿಂದ ಆಲ್ಮೋಸ್ಟ್ ಕೊನೆಯ ತನಕ ತನ್ನೊಂದಿಗೆ ಹಿಡಿದಿಟ್ಟುಕೊಳ್ಳುವಲ್ಲಿ ಬಹುತೇಕ ಯಶಸ್ವಿಯಾಗುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮಧ್ಯಮ ಕೆಳ ಮಧ್ಯಮ ವರ್ಗದ ಸಾಮಾನ್ಯ ಜನರ ಒಂದೊಳ್ಳೆ ಆರಾಮದಾಯಕ ಬದುಕಬೇಕು ಎನ್ನುವ ಆಸೆಯನ್ನು ಇಂಥ ಕಂಪನಿಗಳು ಹೇಗೆ ತಮ್ಮ ಬಂಡವಾಳವನ್ನಾಗಿಸಿಕೊಂಡು ಅವರನ್ನು ಹೇಗೆ ತಮ್ಮ ಮೋಸದ ಜಾಲದಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ದುರುಪಯೋಗಪಡಿಸಿಕೊಳ್ತಾರೆ ಎನ್ನುವುದನ್ನು ನಿಮಗೆ ಈ ಸೀರೀಸ್ನಲ್ಲಿ ತೋರಿಸಲಾಗಿದೆ. ಆ್ಯಂಡ್ ಇದರಲ್ಲಿನ ಆಲ್ಮೋಸ್ಟ್ ಪ್ರತಿಯೊಬ್ಬ ಕಲಾವಿದರು ಸಹ ಬೆಸ್ಟ್ ಅನ್ನೇ ಇಲ್ಲಿ ನೀಡಿದ್ದಾರೆ. ಲಿಟ್ರಲಿ ಪ್ರತಿಯೊಬ್ಬರು, ಈವನ್ ಸೈಡ್ ಆಕ್ಟರ್ಸ್ ಸಹ ತಮ್ಮ ಬೆಸ್ಟ್ ಅನ್ನೇ ನೀಡಿದ್ದಾರೆ. ಓವರ್ ಆಲ್ ಆಗಿ ಹೇಳುವುದಾದಲ್ಲಿ ಇಟ್ಸ್ ಅ ಗುಡ್ ಸೀರೀಸ್. ಆ್ಯಂಡ್ ಎಸ್, ನೀವು ಆಲ್ರೆಡಿ ಇದನ್ನು ನೋಡಿದಲ್ಲಿ ನಿಮ್ಮ ಒಪಿನಿಯನ್ ಅನ್ನು ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.